ನೇಕಾರ ಅನ್ನುವಂತಹ ಕವಿತೆಯೊಳಗೆ ಕರುಳಿಗೆ ಚಳಿ ಹೊದಿಕೆ ಹೊಲಿಯುವ ನೇಕಾರ ನಿನ್ನು ಹುಟ್ಟಿಲ್ಲ, ಹಳಬರು ಹೊಲಿದ ಕೌದಿಗಳು ಸವೆದು ಹೋಗಿವೆ. ಇದನ್ನ ಓದ್ತಾ ಇರುವಾಗ್ಲೇನೆ ನೂಲು ಕೌದಿ ಇವೆಲ್ಲವೂ ಕೂಡ ಬರಿ ಮಾತಿನ ಹಂಗನ್ನ ಹರಿದುಕೊಂಡು ಇಂದಿಗೆ ಅಗತ್ಯವಾದ ಸಂಕರ ತತ್ವದ ಹೊಸ ಕೌದಿಯ ಕನಸು ಅಗತ್ಯ ಇದೆ ಅನ್ನುವಂತಹ ಒಂದು ತಾತ್ವಿಕ ಪ್ರತಿಪಾದನೆಯನ್ನ ಬಹಳ ಗಟ್ಟಿಯಾಗಿ ಆದರೆ ಅಷ್ಟೇ ನಾಜೂಕಾಗಿ ಈ ಸಾಲುಗಳು ನಮ್ಮೆದುರು ಕೊಡ್ತವೆ. ಹೇಳದಿರೆ ತಾಳಲಾರನೋ ಕವಿಯು ಅಂತ ಕುವೆಂಪು ಅವರ ಕಾಲದಿಂದಲೂ ಕೇಳಿದ್ದೀವಿ. ಆ ಬೇಗುದಿಯ ಮೂಲ ಯಾವುದು? ಈ ಸಂಕಲನ ಅದಕ್ಕೆ ಕೊಡುವಂತ ಉತ್ತರ ಏನು ಅಂದ್ರೆ ಅದು ನೋವು, ಅಪರಿಮಿತವಾದ ನೋವು. ಯಾವ ನೋವದು? ಲೋಕಾಂತಕ್ಕೆ ಚಾಚಿಕೊಂಡಿರ್ತಕ್ಕಂತಹ ನೋವು. ಜಗತ್ತಿನ ಮೊದಲ ಮಹಾಕವಿ ಹೋಮರ್ ಹೇಳ್ತಾನಲ್ಲ, ಜಗತ್ತಿನಲ್ಲಿ ನೋವು ಇರೋದೇನೆ ಕಾವ್ಯ ಹುಟ್ಟಲಿ ಅಂದು. ಆದ್ರೆ ಆ ನೋವು ಏಕಾಂತವಾದಾಗ ಅದಕ್ಕಿರುವ ನೆಲೆ ಬೇರೆ, ಅದು ಲೋಕಾಂತಕ್ಕೆ ಚಾಚಿಕೊಂಡಾಗ ಅದರ ವಿಸ್ತಾರವೇ ಬೇರೆ. ಇವತ್ತಿನ ಬಂಡವಾಳವಾದಿ ಸಂದರ್ಭ ಯಾವೆಲ್ಲ ಒತ್ತಡವನ್ನ ಸೃಷ್ಟಿ ಮಾಡಿದೆಯೋ ಆ ಒತ್ತಡವನ್ನ ಎದುರಿಸಲೇಬೇಕಾದಂತಹ ಒಂದು ಸಿದ್ಧತೆಯನ್ನ ಬರಹಗಾರರು ಕಲಾವಿದರು ಮಾಡ್ಕೋಬೇಕಾಗತ್ತೆ ಅನ್ನೋದು ಒಂದು. ಇನ್ನೊಂದು, ಈ ಒತ್ತಡದ ಭಯದಿಂದಾಗಿ ಸಂವೇದನಾಶೀಲತೆಯು ಕೂಡ ಭ್ರಷ್ಟತೆಯ ಕಡೆಗೆ, ಜಾರಿನ ಕಡೆಗೆ, ಜಾಳುತನದ ಕಡೆಗೆ, ಅವಕಾಶವಾದಿತ್ವದ ಕಡೆಗೆ ಸಾಗ್ತಾ ಇರುವ ಸಂದರ್ಭದೊಳಗಡೆ ಒಂದು ಒಳ ವಿಮರ್ಶಕನಾಗಿ ಕೂಡ ಒಬ್ಬ ಬರಹಗಾರ ನಿಂತ್ಕೊಳ್ಬೇಕಾಗತ್ತೆ. ಅದು ಅವನ ಅನಿವಾರ್ಯವಾದಂತಹ ಒಂದು ಸ್ಥಿತಿ. ದೇವರು ಧರ್ಮಗಳೆಲ್ಲ ಬಳಕೆಯ ಪದಾರ್ಥಗಳಾಗಿ ಸಂದು ಹೋಗುತ್ತಿರುವ ಕಾಲದಲ್ಲಿ ಇಲ್ಲಿಯ ಕವಿತೆ ಹೇಳುತ್ತೆ, ದೇವರ ವೇಷದ ದೆವ್ವ ಬಂದಿದೆ. ದೇವರ ವೇಷದ ದೆವ್ವ ಬಂದು ಯುವ ಜನಾಂಗದ ಮೆದುಳನ್ನ ಕಿತ್ತು ಬುಟ್ಟಿ ತುಂಬಿ ಅವರನ್ನ ಹೋಳಿ ಆಡೋದಕ್ಕೆ ಹಚ್ಚಿದೆ. ಹೋಳಿ ಆಡ್ತಾ ಆಡ್ತಾ ಅವರ ಬಾಯಿಂದ ಬರೋದು ಒಂದೇ ಒಂದು ಘೋಷ, ಜೈ 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 ಅನ್ನುವ ಜೈ ಘೋಷ. ಯಾರಿಗೆ ಜೈಕಾರ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಯಾವ ಸ್ಪಷ್ಟತೆಯೂ ಇಲ್ಲದೆ ಇರ್ತಕ್ಕಂಥ ಯುವ ಜನಾಂಗ ಈ ಕಾವ್ಯ ಸಂಕಲನದ ಒಳಗಡೆ ಮತ್ತೆ ಮತ್ತೆ ಎದುರಾಗ್ತಾ ಇರ್ತಕ್ಕಂತಹ ಒಂದು ಪ್ರಶ್ನೆ. ಈ ಸಂಕಲನದ ಈ ಪದ್ಯದಲ್ಲಿ ಕವಿ ಹೇಳ್ತಾರೆ, ಮಕ್ಕಳ ಕೈಯಲ್ಲಿ ಕತ್ತಿ ಕೊಟ್ಟು ರಕ್ತದಲ್ಲಿ ಚಿತ್ರ ಬರೆಯುವ ಕಲೆ ಕಲಿಸುವ ಸ್ಕೂಲು ತೆಗೆಯುತ್ತಿದೆ ಪ್ರಭುತ್ವ. ಪ್ರಭುತ್ವದ ಈ ದೊಡ್ಡ ರಾಜಕಾರಣ ಇದೆಯಲ್ಲ, ಪ್ರಭುತ್ವ ಮಾಡ್ತಾ ಇರುವಂತ ಈ ಅನಾಹುತಕಾರಿ ಸ್ಥಿತಿ ಇದೆಯಲ್ಲ, ಇದನ್ನ ನೋಡ್ತಾ ಮೌನವಾಗಿರುವ ಜನ ಇದ್ದೀವಿ. ಅದು ನಾವು ನಡುವರ್ಗೀಕರು ಅಂತ ಈ ಕವಿ ಹೇಳ್ತಾರೆ. ಈ ನಡುವರ್ಗೀಕರು ಅಂದ್ರೆ ಮಿಡ್ಲ್ ಕ್ಲಾಸ್ ಜನ, ಅಥವಾ ನಾನು ಸಭ್ಯ ಸುಸಂಸ್ಕೃತರಾಗಿರುವ ನಾವೆಲ್ಲರೂ ಈ ಪಟ್ಟಿಯ ಒಳಗಡೆ ಬರ್ತೀವಿ ಅಂತ ಅನ್ನೋದಾದ್ರೆ, ಪುಸ್ತಕವನ್ನ ಪರಿಚಯ ಮಾಡೋದು ಬಹಳ ಸವಾಲಿನ ಕೆಲಸ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ. ಯಾಕೆಂದ್ರೆ ಅದು ಕೂಡ ಕವನ ಸಂಕಲನ. ಪ್ರತಿಯೊಬ್ಬರಿಗೂ ಕೂಡ ಕವಿತೆ ಅವರವರದೇ ರೀತಿಯಲ್ಲಿ ವಿಶಿಷ್ಟವಾದ ಜೀವ ಸಾತತ್ಯವನ್ನ ಅನುಸಂಧಾನಗೊಳಿಸ್ಕೊಳ್ತಾ ಇರುತ್ತೆ. ಆ ಎಲ್ಲವನ್ನ ಏಕರೂಪಿಯಾಗಿರೋ ಒಂದು ಸಂಕಥನಕ್ಕೆ ತರಬಾರದು ಅನ್ನುವಂಥ ಎಚ್ಚರ ನನಗೂ ಕೂಡ ಇದೆ. ಆದರೆ ಕಳೆದ ಕೆಲವು ದಿನಗಳಿಂದ ಇಲ್ಲಿಯ ಕವಿತೆಗಳೊಂದಿಗೆ ನಾನು ಬಾಳ್ತಾ ಇದ್ದೀನಿ. ಅವುಗಳಿಂದ ಏನನ್ನ ಪಡೆದೆ ಅನ್ನುವಂಥ ಕೆಲವು ಅಂಶಗಳನ್ನಷ್ಟೇ ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮಿಥಿಲೆಯ ಮಾವಿನ ಮರ ಅನ್ನುವಂಥ ಈ ಕವನ ಸಂಕಲನ ತನ್ನ ವಿಶಿಷ್ಟತೆಯ ಮೂಲಕ ನಮ್ಮನ್ನೆಲ್ಲ ಎದುರುಗೊಳ್ಳುತ್ತೆ. ಆ ವಿಶಿಷ್ಟತೆಯ ಒಂದು ಲಕ್ಷಣ ಯಾವುದು ಅಂತಂದ್ರೆ ಅದಕ್ಕಿರುವ ವಿಸ್ತಾರವಾದ ಹರಹು. ಅದು ಎಷ್ಟು ವಿಸ್ತಾರವಾಗಿದೆ, ಏನೆಲ್ಲ ಜೀವ ಜಗತ್ತನ್ನ ಅದು ಒಳಗೊಳ್ತಾ ಹೋಗುತ್ತೆ ಅಂತಂದ್ರೆ ಬಹಳ ಆಶ್ಚರ್ಯ ಮತ್ತು ಬೆರಗು ಓದುಗನಲ್ಲಿ ಹುಟ್ಟಿಸುವಂತಹ ಕವಿತೆಗಳು ಇಲ್ಲಿ ಇದ್ದಾವೆ. ಇವತ್ತಿನ ನಮ್ಮ ಕಾಲದಲ್ಲಿ ಪುಸ್ತಕದ ಪ್ರಕಟಣೆ ಇರಬಹುದು, ರಚನೆ ಇರಬಹುದು, ಬಹಳ ಸುಲಭವಾಗಿದೆ ಮತ್ತು ಬಹಳ ಅವಸರದಿಂದ ಕೂಡಿದೆ. ಆದರೆ ಈ ಸುಲಭ ಮತ್ತು ಅವಸರವನ್ನ ಮೀರಿ ತುಂಬ ವ್ಯವಧಾನದಿಂದ ಇಲ್ಲಿಯ ಕಾವ್ಯ ನಿರ್ಮಿತಿ ನಡೆದಿದೆ. ಬಹಳ ಅಧ್ಯಯನಶೀಲವಾದಂತಹ ಒಂದು ಬಗೆಗಣ್ಣಿನ ನೋಟ ಇದರ ಒಳಗಡೆ ಇದೆ ಅಂತ ಅನಿಸುತ್ತೆ. ಪ್ಯಾಲೆಸ್ತೈನಿ ಕವಿ ಮಹಮ್ಮದ್ ದರ್ವಿಶ್ ಹೇಳ್ತಾನಲ್ಲ, ಕಾವ್ಯ ಅನ್ನುವಂಥದ್ದು ಸತ್ಯವನ್ನ ಬಗೆಯುವ ಉದ್ದೇಶಪೂರ್ವಕವಾದಂತಹ ಕ್ರಿಯೆ.
ಆಳವಾಗಿ ಮತ್ತು ಪ್ರಾಮಾಣಿಕವಾಗಿ ಅದೊಂದು ಅಪಾಯಕಾರಿಯಾದ ಚಟುವಟಿಕೆ ಅಂತ ಅನ್ನೋದಾದ್ರೆ, ಅಂತಹ ಒಂದು ಅಪಾಯಕಾರಿ ಚಟುವಟಿಕೆಯಲ್ಲಿ ತಾನು ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ನಿಷ್ಠೆ ಮತ್ತು ಸಾಹಿತ್ಯದ ಬದ್ಧತೆ ಇಲ್ಲಿಯ ಕವಿತೆಗಳ ಉಸಿರಿನೊಳಗಡೆ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರುವಂಥದ್ದು. ಹಾಗಿದ್ರೆ ಇಂಥದ್ದೊಂದು ಕಾವ್ಯ ನಿರ್ಮಿತಿ ಆಗೋದಕ್ಕೆ ಇರುವಂತ ಒತ್ತಡವಾದರೂ ಏನು? ಹಾಗಿದ್ರೆ ಹೇಳದಿರೆ ತಾಳಲಾರನೋ ಕವಿಯು ಅಂತ ಕುವೆಂಪು ಅವರ ಕಾಲದಿಂದಲೂ ಕೇಳಿದ್ದೀವಿ. ಆ ಬೇಗುದಿಯ ಮೂಲ ಯಾವುದು? ಈ ಸಂಕಲನ ಅದಕ್ಕೆ ಕೊಡುವಂತ ಉತ್ತರ ಏನು ಅಂದ್ರೆ, ಅದು ನೋವು, ಅಪರಿಮಿತವಾದ ನೋವು. ಯಾವ ನೋವದು? ಲೋಕಾಂತಕ್ಕೆ ಚಾಚಿಕೊಂಡಿರ್ತಕ್ಕಂತಹ ನೋವು. ಜಗತ್ತಿನ ಮೊದಲ ಮಹಾಕವಿ ಹೋಮರ್ ಹೇಳ್ತಾನಲ್ಲ, ಜಗತ್ತಿನಲ್ಲಿ ನೋವು ಇರೋದೇನೆ ಕಾವ್ಯ ಹುಟ್ಟಲಿ ಅಂದು. ಆದರೆ ಆ ನೋವು ಏಕಾಂತವಾದಾಗ ಅದಕ್ಕಿರುವ ನೆಲೆ ಬೇರೆ, ಅದು ಲೋಕಾಂತಕ್ಕೆ ಚಾಚಿಕೊಂಡಾಗ ಅದರ ವಿಸ್ತಾರವೇ ಬೇರೆ. ಅಂತಹ ಒಂದು ಬರಹಕ್ಕೆ ಇರತಕ್ಕಂತಹ ಒಂದು ಬದ್ಧತೆ ಮತ್ತು ಅದರ ವಿಸ್ತಾರವಾದ ನೆಲೆಯನ್ನ ನಾವು ಇಲ್ಲಿಯ ಕವಿತೆಗಳಲ್ಲಿ ನೋಡೋದಕ್ಕೆ ಸಾಧ್ಯ. ಫ್ರೆಂಚ್ ಕವಿ ಬಾಲ್ಜಾಕ್ ನೆನಪಿಸಿಕೊಳ್ಳೋದಾದ್ರೆ, ಫ್ರೆಂಚ್ ಸೊಸೈಟಿ ಈಸ್ ಕ್ರಿಯೇಟರ್, ಐ ಆಮ್ ರೈಟರ್ ಅಂತ ಹೇಳುತ್ತಾನೆ. ಅಂಥ ಒಂದು ನೆಲೆಯಿಂದ ನಾವು ಈ ಕವಿತೆಗಳಿಗೆ ಪ್ರವೇಶವನ್ನ ಮಾಡಬೇಕಾಗತ್ತೆ. ಇವತ್ತಿನ ನಮ್ಮ ಸಂದರ್ಭದಲ್ಲಿ ಪ್ರತಿರೋಧ ಅನ್ನುವಂಥದ್ದು ಸಾಹಿತ್ಯದಲ್ಲಿ ಬರಹಗಾರನಾದವನಿಗೆ, ಕಲಾವಿದನಾದವನಿಗೆ ಎರಡು ರೀತಿಯಲ್ಲಿ ಎದುರಾಗತ್ತೆ ಅಂತ ಅನ್ಸತ್ತೆ. ಮೊದಲನೇದ್ದು, ಇವತ್ತಿನ ಬಂಡವಾಳವಾದಿ ಸಂದರ್ಭ ಯಾವೆಲ್ಲ ಒತ್ತಡವನ್ನ ಸೃಷ್ಟಿ ಮಾಡಿದೆಯೋ ಆ ಒತ್ತಡವನ್ನ ಎದುರಿಸಲೇಬೇಕಾದಂತಹ ಒಂದು ಸಿದ್ಧತೆಯನ್ನ ಬರಹಗಾರರು, ಕಲಾವಿದರು ಮಾಡ್ಕೋಬೇಕಾಗತ್ತೆ ಅನ್ನೋದು ಒಂದು. ಇನ್ನೊಂದು, ಈ ಒತ್ತಡದ ಭಯದಿಂದಾಗಿ ಸಂವೇದನಾಶೀಲತೆಯು ಕೂಡ ಭ್ರಷ್ಟತೆಯ ಕಡೆಗೆ, ಜಾರಿನ ಕಡೆಗೆ, ಜಾಳುತನದ ಕಡೆಗೆ, ಅವಕಾಶವಾದಿತ್ವದ ಕಡೆಗೆ ಸಾಗ್ತಾ ಇರುವ ಸಂದರ್ಭದೊಳಗಡೆ ಒಂದು ಒಳ ವಿಮರ್ಶಕನಾಗಿ ಕೂಡ ಒಬ್ಬ ಬರಹಗಾರ ನಿಂತ್ಕೊಳ್ಬೇಕಾಗತ್ತೆ. ಅದು ಅವನ ಅನಿವಾರ್ಯವಾದಂತಹ ಒಂದು ಸ್ಥಿತಿ. ಈ ಎರಡು ಹಂತಗಳನ್ನು ನಾವು ಗಮನಿಸ್ಕೊಂಡಾಗ, ಬಹಳ ಹಿಂದೆ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂಥ ಲೇಖನದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಪ್ರತಿರೋಧಿಸಬೇಕಾದಂತಹ ಸಾಹಿತ್ಯ ಮತ್ತು ಕಲೆಗಳು ಮಾರುಕಟ್ಟೆಯಲ್ಲಿ ಸಿಂಗರಿಸಿಕೊಂಡು ಬಿಕರಿಯ ಮಾಲುಗಳಾಗ್ತಿವೆ ಅಂತ. ಅಂತ ಒಂದು ಅಪಾಯಕಾರಿ ಸನ್ನಿವೇಶದ ಮಧ್ಯದೊಳಗಡೆ ನಿಜವಾದ ಸಾಹಿತ್ಯದ ಬದ್ಧತೆ, ಅದರ ಜವಾಬ್ದಾರಿಕೆ ಏನು ಅನ್ನೋದಕ್ಕೆ ಈ ಸಂಕಲನ ಒಂದು ಹೊಸ ನಿರೂಪಣೆಯಾಗಿ ನಮ್ಮ ಮುಂದೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬುದ್ಧನೆಂಬ ನೇಕಾರ ಅನ್ನುವಂತಹ ಕವಿತೆಯೊಳಗೆ, ಕರುಳಿಗೆ ಚಳಿ ಹೊದಿಕೆ ಹೊಲಿಯುವ ನೇಕಾರ ನಿನ್ನು ಹುಟ್ಟಿಲ್ಲ, ಹಳಬರು ಹೊಲಿದ ಕೌದಿಗಳು ಸವೆದು ಹೋಗಿವೆ. ಇದನ್ನ ಓದ್ತಾ ಇರುವಾಗ್ಲೇನೆ ನೂಲು, ಕೌದಿ ಇವೆಲ್ಲವೂ ಕೂಡ ಬರಿ ಮಾತಿನ ಹಂಗನ್ನ ಹರಿದುಕೊಂಡು ಇಂದಿಗೆ ಅಗತ್ಯವಾದ ಸಂಕರ ತತ್ವದ ಹೊಸ ಕೌದಿಯ ಕನಸು ಅಗತ್ಯ ಇದೆ ಅನ್ನುವಂತಹ ಒಂದು ತಾತ್ವಿಕ ಪ್ರತಿಪಾದನೆಯನ್ನ ಬಹಳ ಗಟ್ಟಿಯಾಗಿ, ಆದರೆ ಅಷ್ಟೇ ನಾಜೂಕಾಗಿ ಈ ಸಾಲುಗಳು ನಮ್ಮೆದುರು ಕೊಡ್ತವೆ. ಕಡಲ ನಡುವಿನ ದೀರ್ಘ ನದಿಯವನು ಅಂತ ಬುದ್ಧನನ್ನ ಕರೆದಾಗ ನಾನಂತೂ ಗಾಬರಿಯಾದೆ. ನಾನು ಕಡಲ ಊರಿನವಳೆ, ಆದರೆ ಕಡಲ ಒಳಗಡೆಯೇ ನದಿಯೊಂದು ಸುದೀರ್ಘವಾಗಿ ಹರಿಯತ್ತೆ ಅನ್ನೋದಿದೆಯಲ್ಲ, ಈ ಕಲ್ಪನೆಯೇ ಹೊಸದು ನಮಗೆ. ಬುದ್ಧ ಅನ್ನುವಂಥವನು ಇಡೀ ಜೀವಜಾಲವನ್ನ ಮುನ್ನಡೆಸುವಂತಹ ಒಂದು ಚೈತನ್ಯ ಅನ್ನೋದಷ್ಟೇ ಅಲ್ಲ, ಅದು ಇಡೀ ನೋಟ ಕ್ರಮವನ್ನೇ ಬದಲಿಸತಕ್ಕಂತಹ ಒಂದು ವಿಸ್ಮಯವನ್ನ ಕೂಡ ಈ ಸಾಲುಗಳು ನಮಗೆ ನೀಡುತ್ತವೆ. ಈ ಸಂಕಲನದ ವಿಶಿಷ್ಟತೆಯ ಮತ್ತೊಂದು ಗುಣ ಏನು ಅಂತಂದ್ರೆ, ಪರಂಪರೆ ಮತ್ತು ವರ್ತಮಾನಗಳ ಒಂದು ಸಾವಯವ ಸಮಗ್ರೀಕರಣ ಅಂತ ಕರೆಯಬಹುದಾದ್ರೆ ಆ ಲಕ್ಷಣ ಒಂದು ಇಲ್ಲಿ ಇದೆ, ಬಹಳ ದಟ್ಟವಾಗಿದೆ. ಇಲ್ಲಿಯ ಕವಿತೆಗಳಲ್ಲಿ ವ್ಯಾಪಿಸಿಕೊಳ್ಳುವಂತಹ ಗುಣ ಇದೆಯಲ್ಲ, ಅದು ಎಷ್ಟು ತೀವ್ರವಾಗಿ ಪರಂಪರೆಯ ಜೊತೆಗೆ ಸಂಬಂಧವನ್ನ ಸೃಷ್ಟಿಸಿಕೊಳ್ಳುತ್ತೆ ಅಂತಂದ್ರೆ, ಪ್ರತಿಯೊಂದು ಉದ್ಗಾರದ ಹಿಂದೆ, ಪ್ರತಿಯೊಂದು ಕವಿತೆಯ ಹಿಂದೆ ಒಂದು ಪರಂಪರೆಯ ಕಳ್ಳು ಬಳ್ಳಿಯ ಸಂಬಂಧವನ್ನ ಗುರುತಿಸಿಕೊಳ್ಳೋದು ಸಾಧ್ಯ. ಅಲ್ಲಮ್ಮ ಹೇಳ್ತಾನಲ್ಲ,
ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ನುಡಿ ಒಳಕೊಳ್ಳಬೇಕಾದಂತಹ ಆ ಬರವಣಿಗೆಯ ಕ್ರಮ, ಅಭಿವ್ಯಕ್ತಿಯ ಕ್ರಮ ಏನಿದೆಯಲ್ಲ, ಆ ಕ್ರಮದ ಕಡೆಗೆ ಈ ಸಂಕಲನದ ಕವಿ ಬಹಳ ಮುತುವರ್ಜಿಯಿಂದ ಹೆಜ್ಜೆಗಳನ್ನು ಇಡ್ತಾರೆ ಅಂತ ನಾನು ಭಾವಿಸ್ತೀನಿ. ಗಾಂಧಾರದಿಂದ ಹರಿದು ಬಂದ ನದಿ ಏಕೆ ಉಪ್ಪು ಅಂದ ತಕ್ಷಣ ಅದು ಭೀಷ್ಮ ರಥದ ಗಾಲಿಗಳು ಸಾಮ್ರಾಜ್ಯಶಾಹಿಯ ಇಂದಿನ ತಹತಹಗಳವರೆಗೆ ಹರಿದು ಬರ್ತಾ ಇರುವ ಕ್ರಮವನ್ನ ಹೇಳ್ತಾ ಇದೆ. ಹೆಣ್ಣನ್ನ ಆಯ್ಕೆ ಮಾಡಿಕೊಳ್ಳುವ ಆ ಇಡೀ ಮಹಾಭಾರತದ ಕಥನವನ್ನ ಒಂದು ಕ್ಷಣ ನಾವು ನೆನಪಿಸ್ಕೊಂಡ್ಬಿಟ್ರೆ ಆ ಭೀಷ್ಮ ರಥದ ಗಾಲಿಗಳು ಇವತ್ತಿಗಾದರೂ ನಿಂತಿದಾವೆಯೇ ಅನ್ನುವಂಥ ಪ್ರಶ್ನೆಯನ್ನ, ಕಾಶ್ಮೀರದ ಕಣ್ಣೀರಿನ ಉಪ್ಪಿನ ರುಚಿಯನ್ನ ಆ ನದಿಯ ನೀರು ಅಲ್ಲಿ ಅದು ಪ್ರಕಟಗೊಳ್ತಾ ಹೋಗೋದನ್ನ ನೋಡ್ತೀವಿ. ದೇಹದ ಕಾಯಿಲೆಗೆ ಜೀವಕೋಶಗಳು ಪ್ರತಿರೋಧವನ್ನ ಒಡ್ತಾವಂತೆ. ಆದರೆ ಒಂದು ಸಾಂಸ್ಕೃತಿಕವಾದ ಕಾಯಿಲೆ ನಿರ್ಮಾಣವಾದಾಗ ಪರಂಪರೆಯ ಸ್ಮೃತಿಕೋಶಗಳ ಮೂಲಕವೇ ನಾವು ಪ್ರತಿರೋಧವನ್ನ ಒಡ್ಡಬೇಕು, ಅದು ಅನಿವಾರ್ಯವಾದಂಥ ಕ್ರಮ ಅನ್ನೋದನ್ನ ಇಲ್ಲಿಯ ಕವಿತೆಗಳು ನಮ್ಮ ಗಮನಕ್ಕೆ ತರ್ತಾ ಹೋಗ್ತವೆ. ಒಂದು ಸಾಲು ಹೀಗಿದೆ: ಬಸುರಿಯರ ಕಾಲು ಹಿಡಿದು ಕೇಳುವೆ, ಎದೆ ಕರುಣದ ಮಕ್ಕಳ ಹೆತ್ತು ಕೊಡಿರವ್ವ ತಾಯಿ. ಇವತ್ತಿನ ಸಂದರ್ಭದೊಳಗೆ ಕರುಣೆ ಅನ್ನೋದು, ಮಾನವೀಯತೆ ಅನ್ನೋದು ಎಲ್ಲಿ ಹೋಗಿದೆ, ಏನಾಗಿದೆ, ಯಾಕೆ ಈ ಬರಡುತನ ಆವರಿಸಿಕೊಳ್ತಾ ಇದೆ ಅನ್ನುವಂಥ ಪ್ರಶ್ನೆ ಕವಿಯನ್ನ ಮತ್ತೆ ಮತ್ತೆ ಕಾಡಿದೆ, ಮತ್ತೆ ಮತ್ತೆ ಬರೆಸಿಕೊಂಡಿದೆ. ದೇವರ ಬಯಸಿ ದೆವ್ವಗಳ ಹೆರುತ್ತಿದೆ ನಾಡು ಅನ್ನುವಂಥ ಸಾಲನ್ನ ಗಮನಿಸಬಹುದು. ಎಲ್ಲ ಸರಳ ವರ್ಗೀಕರಣಗಳು ಕೂಡ ನಿಷ್ಫಲವಾಗಿ ಹೋಗಿರ್ತಕ್ಕಂತಹ ಚರಿತ್ರೆಯ ಬಹಳ ವಿಪರ್ಯಾಸದ ಕಾಲಘಟ್ಟದಲ್ಲಿ ನಾವಿವತ್ತು ಬಂದು ನಿಂತಿದ್ದೀವಿ. ಒಂದು ಸಂದರ್ಭ ಇತ್ತು, ಶೋಷಣೆಯನ್ನ ನಾವು ಸರಿಯಾಗಿ ಗುರುತಿಸೋದು ಸಾಧ್ಯ ಇತ್ತು. ಆದರೆ ಇವತ್ತು ಯಾರು ದಮನಿತರೋ ಅವರೇ ದಮನಕಾರಿ ಚರಿತ್ರೆಯ ಪಾಲುದಾರರು ಆಗ್ತಾ ಇರುವ ಸಂಗತಿಯ ಒಳಗಡೆ ನಿಂತುಕೊಂಡು ನಾವಿದನ್ನ ಯೋಚನೆ ಮಾಡಬೇಕಲ್ವೇ? ಯಾಕಂದ್ರೆ ಈ ಕವಿತೆ, ಇಲ್ಲಿಯ ಹಲವಾರು ಕವಿತೆಗಳು ಈ ಸೂಕ್ಷ್ಮ ಪ್ರಶ್ನೆಯನ್ನ ಎತ್ತುತ್ತವೆ. ಹೂವಿನ ಎಳೆ ಕದಪಿನಲ್ಲಿ ಎಲ್ಲೂ ಕೊಲೆಯ ಸಾಕ್ಷಿಗಳಿಲ್ಲ. ಹೂವಿನ ಎಳೆಯ ಕದಪಿನಲ್ಲಿ ಎಲ್ಲೂ ಕೊಲೆಯ ಸಾಕ್ಷಿಗಳಿಲ್ಲ. ಇದು ಸಾಕ್ಷ್ಯ ನಾಶದ ಪ್ರಶ್ನೆ ಅಲ್ಲ, ಸಾಕ್ಷಿಯೇ ಇಲ್ಲದಿರುವ ಕಾಲ ಸಂದರ್ಭದ ಪ್ರಶ್ನೆ, ಇವತ್ತಿನ ಬಿಕ್ಕಟ್ಟಿನ ಪ್ರಶ್ನೆ. ಇವತ್ತು ಕೆಡುಕು ವಿಜೃಂಭಿಸ್ತಾ ಇದೆ. ಹಾಗಿದ್ರೆ ಆ ಕೆಡುಕು ಅನ್ನೋದು ಕಟ್ಟ ಕಡೆಗೆ ಧ್ವಂಸ ಮಾಡೋದು ಯಾವುದನ್ನ ಅನ್ನುವ ಎಚ್ಚರವನ್ನ ನಾವು ಇಟ್ಕೊಳ್ಳೋದಾದ್ರೆ ಅಪಾರ ಶ್ರದ್ಧೆಯಿಂದ ಕವಿ ಅದನ್ನು ಗುರುತಿಸೋದಕ್ಕೆ ಹೋಗ್ತಾರೆ. ಹೆಣ ನೋಡಿ ಕುಣಿಯುವವರ ನಡುವೆ ಬಾಳಬೇಕಾದ ದಾರುಣತೆ ಇದೆಯಲ್ಲ, ಅದನ್ನ ಈ ಕವಿತೆ ಹೇಳುತ್ತೆ. ಹೆಣ ನೋಡಿ ಕುಣಿಯುವವರ ಮಧ್ಯದಲ್ಲಿ ನಾನು ಬದುಕ್ತಾ ಇದ್ದೀನಿ. ಇದನ್ನ ಓದುವಾಗ ನನಗೆ ಅನಿಸಿದ್ದು, ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವಂಥ ಸಾಲು ಇಲ್ಲಿ ಮತ್ತೊಂದು ರೀತಿಯಲ್ಲಿ ಮತ್ತೊಂದು ಸಂದರ್ಭಗಳಲ್ಲಿ ಪುನರಾವರ್ತನಗೊಳ್ತಾ ಇದೆಯಲ್ಲ ಅನ್ನುವಂಥದ್ದು. ಬಹಳ ದೃಢವಾಗಿಯೇ ಇವತ್ತಿನ ಕಾಲ ನಮ್ಮೆಲ್ಲರನ್ನ ಪ್ರಶ್ನೆ ಮಾಡ್ತಾ ಇದೆ, ನೀನು ಬೇಟೆಯ ಜೊತೆಗಿದ್ದೀಯೋ, ಬೇಟೆಗಾರನ ಜೊತೆಗಿದ್ದೀಯೋ? ನಮಗೆ ಈ ಪ್ರಶ್ನೆ ಬೇಕಿರ್ಲಿಕ್ಕಿಲ್ಲ, ಆದರೆ ಕಾಲ ಸಂದರ್ಭ ಈ ಪ್ರಶ್ನೆಯನ್ನ ನಮ್ಮೆದುರು ಇಡ್ತಾ ಇದೆ. ದೇವರು ಧರ್ಮಗಳೆಲ್ಲ ಬಳಕೆಯ ಪದಾರ್ಥಗಳಾಗಿ ಸಂದು ಹೋಗುತ್ತಿರುವ ಕಾಲದಲ್ಲಿ ಇಲ್ಲಿಯ ಕವಿತೆ ಹೇಳುತ್ತೆ, ದೇವರ ವೇಷದ ದೆವ್ವ ಬಂದಿದೆ. ದೇವರ ವೇಷದ ದೆವ್ವ ಬಂದು ಯುವ ಜನಾಂಗದ ಮೆದುಳನ್ನ ಕಿತ್ತು ಬುಟ್ಟಿ ತುಂಬಿ ಅವರನ್ನ ಹೋಳಿ ಆಡೋದಕ್ಕೆ ಹಚ್ಚಿದೆ. ಹೋಳಿ ಆಡ್ತಾ ಆಡ್ತಾ ಅವರ ಬಾಯಿಂದ ಬರೋದು ಒಂದೇ ಒಂದು ಘೋಷ, ಜೈ 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 ಅನ್ನುವ ಜೈ ಘೋಷ. ಯಾರಿಗೆ ಜೈಕಾರ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಯಾವ ಸ್ಪಷ್ಟತೆಯೂ ಇಲ್ಲದೆ ಇರ್ತಕ್ಕಂಥ ಯುವ ಜನಾಂಗ ಈ ಕಾವ್ಯ ಸಂಕಲನದ ಒಳಗಡೆ ಮತ್ತೆ ಮತ್ತೆ ಎದುರಾಗ್ತಾ ಇರ್ತಕ್ಕಂತಹ ಒಂದು ಪ್ರಶ್ನೆ. ಅದೊಂದು ಭೀಕರವಾದ ವಿಷಾದ, ಅದು ಒಂದು ವ್ಯಂಗ್ಯ ಅಲ್ಲ, ಒಂದು ವಿಷಾದದ ಸ್ತರದಲ್ಲಿ ನಿಂತು ಕವಿ ಅದನ್ನು ರೂಪಿಸ್ತಾರೆ. ಬೀಜ ಒಡೆಸಿಕೊಂಡು ಬೀದಿ ಅಲೆಯುತಿಹ ಎಳೆಯ ಹುಡುಗರು ಅನ್ನುವಂಥ ಸಾಲು ಬರುತ್ತೆ. ಇದು ವಿಷಾದ ಯಾಕೆ ಅಂತಂದ್ರೆ, ಇಲ್ಲಿ ಇರುವಂಥದ್ದು ಈ ಹುಡುಗರು ಯಾರು ಆಗಬಹುದು, ಅವರು ಇವರು ಅಲ್ಲದೇನೆ ನನ್ನ ಮನೆಯ ನಮ್ಮ ಮನೆಯ ಮಕ್ಕಳೂ ಆಗಿಬಿಡಬಹುದು ಅನ್ನೋದಿದೆಯಲ್ಲ, ಅದೇ ನಮ್ಮ ವಿಷಾದದ ಒಂದು ಮೂಲ ಧಾರೆ. ಈ ಸಂಕಲನದ ಈ ಪದ್ಯದಲ್ಲಿ ಕವಿ ಹೇಳ್ತಾರೆ, ಮಕ್ಕಳ ಕೈಯಲ್ಲಿ ಕತ್ತಿ ಕೊಟ್ಟು ರಕ್ತದಲ್ಲಿ ಚಿತ್ರ ಬರೆಯುವ ಕಲೆ ಕಲಿಸುವ ಸ್ಕೂಲು ತೆಗೆಯುತ್ತಿದೆ ಪ್ರಭುತ್ವ. ಪ್ರಭುತ್ವದ ಈ ದೊಡ್ಡ ರಾಜಕಾರಣ ಇದೆಯಲ್ಲ, ಪ್ರಭುತ್ವ ಮಾಡ್ತಾ ಇರುವಂತ ಈ ಅನಾಹುತಕಾರಿ ಸ್ಥಿತಿ ಇದೆಯಲ್ಲ,
ಇದನ್ನ ನೋಡ್ತಾ ಮೌನವಾಗಿರುವ ಜನ ಇದ್ದೀವಿ, ಅದು ನಾವು ನಡುವರ್ಗೀಕರು ಅಂತ ಈ ಕವಿ ಹೇಳ್ತಾರೆ. ಈ ನಡುವರ್ಗೀಕರು ಅಂದ್ರೆ ಮಿಡ್ಲ್ ಕ್ಲಾಸ್ ಜನ, ಅಥವಾ ನಾನು ಸಭ್ಯ ಸುಸಂಸ್ಕೃತರಾಗಿರುವ ನಾವೆಲ್ಲರೂ ಈ ಪಟ್ಟಿಯ ಒಳಗಡೆ ಬರ್ತೀವಿ ಅಂತ ಅನ್ನೋದಾದ್ರೆ, ನಮ್ಮ ಮೌನ ಇದೆಯಲ್ಲ, ಆ ಮೌನದ ಚಿಪ್ಪಿನೊಳಗೆ ಸುರಕ್ಷಿತವಾಗಿರುವ ಅವಕಾಶವಾದ ಇದೆಯಲ್ಲ, ಅದು ಈ ರಾಜಕೀಯ ವಿಶ್ಲೇಷಣೆಯನ್ನ ಹೇಳುತ್ತಾ ಇರೋದನ್ನ ಈ ಕವಿತೆಗಳು ನಮಗೆ ತೋರಿಸ್ತವೆ. ಮಿಥಿಲೆಯ ಮಾವಿನ ಮರದ ತಳಿರ ಗಮಲು ಎಲ್ಲೆಡೆಗೂ ಹರಡಲಿ, ಅದರ ರೂಪ ರಸ ಗಂಧ ರುಚಿಗಳು ನಮಗೆಲ್ಲರಿಗೂ ಆಸ್ವಾದ್ಯವಾಗಲಿ ಅಂತ ಹೇಳ್ತಾ ನನ್ನ ಪರಿಚಯದ ಮಾತನ್ನ ಮುಗಿಸ್ತೀನಿ. ಬಹಳ ಆದರೆ ದಯವಿಟ್ಟು ಕ್ಷಮಿಸಿ.